ಒಬ್ಬ ಹುಡುಗ ಒಂದು ದೊಡ್ಡದಾದ ಬೆಟ್ಟವನ್ನು ಹತ್ತುತ್ತಾ ಇರ್ತಾನೆ. ಅವನು ಹತ್ತಿ ಮೇಲಿರೋ ಜಾಗನೆಲ್ಲ ನೋಡ್ತಾನೆ. ಅವನಿಗೆ ತುಂಬಾ ಖುಷಿಯಾಗುತ್ತೆ. ನಂತರ ಅವನು ಇಳಿಯೋಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೇನು ಇಳಿತಾ ಇರಬೇಕಾದ್ರೆ ಅವನು ಜಾರಿ ಕೆಳಗಡೆ ಬಿದ್ದು ಜಾರಕ್ಕೆ ಶುರು ಮಾಡ್ತಾನೆ. ಅವನು ಜಾರಿ ಹೋಗ್ತಾ ಹೋಗ್ತಾ ಅವನು ದೊಡ್ಡ ಕಲ್ಲುಗಳ ಮಧ್ಯೆ ಎಲ್ಲ ಹೋಗ್ತಾನೆ. ಆ ಬೆಟ್ಟ ತುಂಬಾ ದೊಡ್ಡದಾಗಿರೋ ಕಾರಣ ಅವನು ಗಾಳಿಯಲ್ಲಿ ತೇಲೋದಕ್ಕೆ ಶುರು ಮಾಡ್ತಾನೆ. ಅವನು ಗಾಳಿಯಲ್ಲಿ ತೇಲ್ಬೇಕಾದ್ರೆ ಗೊತ್ತಾಗುತ್ತೆ ಅವನ ಹತ್ರ ಪ್ಯಾರಾಚೂಟ್ ಇದೆ ಅಂತ. ಅವನು ತಕ್ಷಣ ಪ್ಯಾರಾಚೂಟ್ ಅನ್ನು ತೆಕ್ಕೊಂಡು ಗಾಳಿಯಲ್ಲಿ ತೇಲಕ್ ಶುರು ಮಾಡ್ತಾನೆ. ನಂತರ ಅವನು ದೊಡ್ಡದಾದ ಕಾಡಿನೊಳಗೆ ಒಂದು ಕತ್ತಲ ಗುಹೆ ಒಳಗೆ ಹೋಗಿ ಬೀಳ್ತಾನೆ. ಆ ಗುಹೆ ಒಳಗೆ ಹೋಗ್ತಾ ಇದ್ದಂಗೆ ಅವನು ಕೆಳಗೆ ಇಳಿತಾನೆ. ಕೆಳಗೆ ಇಳಿತಿದ್ದಂಗೆ ಅವನಿಗೆ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಬೆಳಕು ಕಾಣುತ್ತೆ. ಆ ಬೆಳಕಿನ ಹತ್ರ ನಡ್ಕೊಂಡು ಹೋಗ್ತಾನೆ. ಆ ಬೆಳಕಿನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದಂಗೆ ಅವನಿಗೆ ಸ್ವಲ್ಪ ಜನ ಕೂತ್ಕೊಂಡಿರೋದು ಕಾಣುತ್ತೆ. ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಮುಂದೆ ಹೋಗಿ ನೋಡ್ತಾ ಇದ್ದಂಗೆ ಅಲ್ಲಿ ಸ್ವಲ್ಪ ಜನ ಕುತ್ಕೊಂಡು BGM ಕನ್ನಡಿಗ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. BGM ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಿಕ್ಕಮಂಗ್ಳೂರು ಕೆಮ್ಮಣ್ಗುಂಡಿಗೆ ಹೋಗೋಣ ಅಂತ ಇದ್ವಿ. ಅದಕ್ಕೋಸ್ಕರ ಹೊರಟಿದ್ದೀವಿ. ಸ್ಟಾರ್ ಸಿಟಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಒಂದು ಹೆಲ್ಮೆಟು, 2 ಜರ್ಕಿ ತಗೊಂಡಿದ್ದೀವಿ. ಇದೇ ನಮ್ಮ ಬೈಕು ಸ್ಟಾರ್ ಸಿಟಿ. ಎಷ್ಟು ಪೆಟ್ರೋಲ್ ಹಾಕ್ಸಿದ್ದೀವೋ? 250 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀವಿ. ಖಾಲಿ ಆದರೆ ಮತ್ತೆ ಹಾಕ್ಸ್ಕೋತೀವಿ. ಮತ್ತೆ ದಾರಿಯಲ್ಲಿ ಸಿಗೋಣ. ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು, ನನ್ನ ಎದೆಯ ತುಂಬಾ ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ. ಎದೆ ಮುಗಿಲಿನಲ್ಲಿ ರಂಗು ಚಲ್ಲಿ ನಿಂತಳು ಅವಳು, ಮರೆದು ಹೆಸರ ಕಾಮನ ಬಿಲ್ಲು, ಏನು ಮೋಡಿಯೋ. ಫ್ರೆಂಡ್ಸ್, ಇದ್ಯಾವುದೋ ಫಾಲ್ಸ್ ಪಕ್ಕ ದಾರಿ ಇತ್ತು. ಫಾಲ್ಸಿಗೆ ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡು ಬಂದಿದ್ದೀವಿ. ಸ್ವಲ್ಪ ದೂರ ಬಂದಿದ್ದೀವಿ. ಇಲ್ಲಿ ಮುಂದೆ ಇನ್ನೂ ಜಾಗ ಇದೆ, ಹಿಂಗೆ ಹೋಗಬೇಕು. ನಾನು ನಮ್ಮ ಫ್ರೆಂಡು ಇಬ್ಬರೇ ಬಂದಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಜಾಯ್ ಅಂತ. ಫಸ್ಟ್ ಟೈಮ್ ಬರ್ತಿರೋದು ಈ ಜಾಗಕ್ಕೆ. ನೋಡಿ, ಇಲ್ಲೇ ಫಾಲ್ಸ್ ಹರಿತಿರೋ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ದಾರಿ ಅಷ್ಟು ನೀಟಾಗಿ ಗೊತ್ತಿಲ್ಲ, ನೋಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಫುಲ್ ಒಂಥರ ಕಾಡು ಥರ ಇದೆ. ಫ್ರೆಂಡ್ಸ್, ಹತ್ಕೊಂಡು ಮುಂದೆ ಬಂದಿದ್ದೀವಿ. ಇದೇ ಫಾಲ್ಸು. ಅಲ್ಲಿ ಮುಂದೆ ಇನ್ನೂ ಇದೆ, ನೋಡೋಣ. ಅಲ್ಲಿ ಫಾಲ್ಸ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ಇನ್ನೂ ಮುಂದೆ ಹೋದರೆ ಇನ್ನೂ ಮುಂದೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಇದು ಕೆಮ್ಮಣ್ಗುಂಡಿಗೆ ಹೋಗ್ತಾ ದಾರಿಯಲ್ಲಿ ಸಿಗೋ ಅಂಥ ಫಾಲ್ಸು. ಅಲ್ಲಿ ಬ್ರಿಡ್ಜೆಲ್ಲ ಕಟ್ಟಿದ್ದಾರೆ. ಅದ್ರ ಪಕ್ಕನೇ ಲೈಟಾಗಿ ಸಣ್ಣದಾಗಿ ದಾರಿ ಕಾಣಿಸುತ್ತೆ. ಆ ದಾರಿಯಿಂದ ಮೇಲೆ ಬಂದರೆ ಫಾಲ್ಸ್ ಸಿಗುತ್ತೆ. ನೀವು ಟ್ರೈ ಮಾಡಿ, ಆದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹತ್ತಬೇಕು. ಸಖತ್ ಜಾರುತ್ತೆ, ಆಮೇಲೆ ಸಖತ್ ಡೌನ್ ಇರುತ್ತೆ, ನೋಡ್ಕೊಂಡು ಹತ್ತಬೇಕು. ಫ್ರೆಂಡ್ಸ್, ಅಲ್ಲಿಂದ ಇಳಿದ್ಬಿಟ್ಟು ಆವಾಗಲೇ ತೋರಿಸಿದ್ನಲ್ಲ ಆ ಜಾಗದಿಂದ ಇಳಿದ್ಬಿಟ್ಟು ಈಗ ಕೆಳಗಡೆ ಫಾಲ್ಸ್ ಹತ್ರ ಬಂದಿದ್ದೀವಿ. ನಾವು ಈ ಕಡೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿಗೆ ಜನ ಸಖತ್ ಕಮ್ಮಿ ಇದ್ದಾರೆ. ಅಲ್ಲಿ ಮುಂದೆ ಜನ ಇದ್ದಾರೆ, ಇಲ್ಲಿ ಜನ ಸಖತ್ ಕಮ್ಮಿ ಇದ್ದಾರೆ. ಇಲ್ಲಿ ಜನನೇ ಇಲ್ಲ ಯಾರು. ಎಲ್ಲ ಜನ ಎಲ್ಲ ಬರ್ತಾರೆ ಅನಿಸುತ್ತೆ. ಅಲ್ಲೊಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬಿದ್ದಿತ್ತು. ಇವಾಗ ನಾವು ಈಗ ಬಂದಿದ್ದೀವಲ್ಲ, ಇವಾಗ ಯಾರೂ ಜನ ಇಲ್ಲ. ಇದೇ ಫಾಲ್ಸು, ನೋಡ್ಕೊಳ್ಳಿ. 2 ಕಡೆಯಿಂದ ನೀರು ಬರುತ್ತೆ. ಇಲ್ಲಿಂದನೂ ನೀರು ಬರುತ್ತೆ, ಆ ಕಡೆ ಒಂದು ಜಾಗ ಇದೆ, ಅಲ್ಲೂ ನೀರು ಬರುತ್ತೆ. ಇಲ್ಲಿ ತುಂಬ ಸಖತ್ ತಣ್ಣಗಿದೆ ಫ್ರೆಂಡ್ಸ್ ನೀರು. ಆಮೇಲೆ ಇಲ್ಲೆಲ್ಲ ತುಂಬ ಫೋರ್ಸ್ ಇದೆ ನೀರು. ಆ ಕಡೆ ಏನಾದರೂ ಹೋಗೋದಿದ್ರೆ ನೋಡ್ಕೊಂಡು ಹುಷಾರಾಗಿ ದಾಟಿ ಜಾರ್ಬಿಡ್ತೀವಿ. ಆಮೇಲೆ ಹುಳಗಳೆಲ್ಲ ಸಿಗುತ್ತೆ. ಫ್ರೆಂಡ್ಸ್, ಈಗ ಅಲ್ಲಿ ಇನ್ನೊಂದು ದಾರಿ ಕಾಣಿಸ್ತು, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಿ, ನೀರೆಲ್ಲ ತುಂಬ ಚೆನ್ನಾಗಿ ಹರಿತಿದೆ. ಆ ಚಪ್ಪಲಿ ಎಲ್ಲ ಸಿಗಾಕೊಳ್ಳುತ್ತೆ, ಒಂಥರ ಕೆಸರಿದೆ. ನನ್ನ ಫ್ರೆಂಡ್ ಮುಂದೆ ಹೋಗಿದ್ದಾನೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ಏನಿದೆ ಅಂತ ನಮಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ನೀರು ಮಾತ್ರ ಸಖತ್ ಒಳ್ಳೆ ಫ್ರಿಜ್ಜಿಂದ ಬರ್ತಿರೋ ನೀರಿದ್ದಂಗಿದೆ, ಸಖತ್ ತಣ್ಣಗಿದೆ. ಮತ್ತೆ ಅದೇ ಫಾಲ್ಸಿಗೆ ಬೇರೆ ದಾರಿ ಇದು, ಅಂದರೆ ಸ್ವಲ್ಪ ಫಾಲ್ಸಿಗೆ ಮುಂದೆ ಹೋಗೋ ಥರ ಅಂತ ಅನಿಸುತ್ತೆ. ಅಲ್ಲಿ ನಾವು ಯಾವುದೋ ಒಂದು ಬೆಟ್ಟದ ಮೇಲಿಂದ ಬೀಳೋ ಫಾಲ್ಸ್ ಕಾಣಿಸ್ತು. ಈ ಫಾಲ್ಸ್ ಅದೇ ಫಾಲ್ಸು ಅಂತ ಅನಿಸುತ್ತೆ.
ನಮಗೂ ಗೊತ್ತಿಲ್ಲ. ಅದೇ ಇದ್ರೂ ಇರ್ಬೋದು, ಅದೇ ಅಲ್ಲದೇನೂ ಇರ್ಬೋದು. ನೋಡಿ ಇದೇ ಜಾಗ. ಅದಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಿಮಗೆ ಇನ್ನೊಂದು ಫಾಲ್ಸ್ ಸಿಗುತ್ತೆ. ಅಂದರೆ ಸೇಮ್ ಫಾಲ್ಸು, ಬೇರೆ ಜಾಗ ಅಷ್ಟೇ. ನೋಡಿ ಇಲ್ಲಿ ಮರ ಎಲ್ಲ ಅಡ್ಡ ಬಿದ್ದಿರೋದೋ ಅಥವಾ ಯಾರೋ ಹಾಕಿರೋದೋ ಗೊತ್ತಿಲ್ವಾ. ಜಾಗ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ನೋಡಿ ಈ ಫಾಲ್ಸು ಮತ್ತು ಅಲ್ಲಿಂದ ಬಿದ್ದು ನೀರು ಇಲ್ಲಿ ಪಾಸ್ ಆಗುತ್ತೆ. ನಾವು ನಿಂತಿದ್ದು ಅಲ್ಲೇ ನಿಂತಿದ್ದು. ನಾನು ಮಾತಾಡೋದು ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನೀರಿನ ಸೌಂಡ್ ತುಂಬ ಇದೆ. ಆ ಫಾಲ್ಸಿಂದ ಜಾಗ ಹುಡುಕಿದ್ದೀವಿ. ಇದೇ ಜಾಗ. ಅಲ್ಲಿ ನೋಡ್ರಿ, ಅದೆಲ್ಲ ಚಿಕ್ಕ ಫಾಲ್ಸ್. ಇಲ್ಲಿ ನೋಡ್ರಿ ದೊಡ್ಡದಾಗಿ ಬೀಳ್ತಿದೆ. ಈಗ ಅಲ್ಲಿಗೆ ಹೋಗ್ತೀವಿ. ಹೋಗೋಕ್ಕೆ ಸ್ವಲ್ಪ ಕಷ್ಟನೇ. ಇಲ್ಲಿ ನೋಡಿ, ಇಲ್ಲಿಂದ ನೋಡಿ ಹೋಗೋದನ್ನು ಬೇಕಿದ್ರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ನಾನು ಬೋರ್ ಆಗತ್ತೆ ಅಂತ ವೀಡಿಯೋ ಮಾಡೋಕ್ಕಷ್ಟು ಇಷ್ಟಪಡಲ್ಲ. ಇಲ್ಲೆಲ್ಲ ಸಖತ್ ಜಾರತ್ತೆ ಅನಿಸುತ್ತೆ. ನೋಡ್ಕೊಂಡು ಕಾಲಿಡಿ. ಬಂಡೆಗಳ ಮೇಲೆ ಬಂಡೆ ಎಲ್ಲ ತುಂಬ ನಿಂದು ತುಂಬ ಜಾರ್ತಾ ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಕಾಲಿಡಿ. ಇಲ್ಲೆಲ್ಲ ನೋಡಿ ಹತ್ತುತ್ತಾ ಇದ್ದೀವಿ. ಆದರೆ ದಯವಿಟ್ಟು ಯಾರು ಬಂದು ಜಾಗನ ಪ್ಲಾಸ್ಟಿಕ್ ಅದು ಇದು ಬಿಸಾಕಿ ಹಾಳು ಮಾಡಬೇಡಿ. ನೋಡಿ ಅಲ್ಲೆಲ್ಲ ಸಕ್ಕತ್ತಾಗಿದೆ, ಕಾಣಿಸ್ತಿರ್ಬೋದು ನಿಮಗೆ. ಮತ್ತೆ ಅಲ್ಲಿ ಮೇಲೆ ಹತ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಆ ಕಡೆಯಿಂದ ಅಲ್ಲಿದ್ವಿ. ಅಲ್ಲಿಂದ ಇವಾಗ ಈ ಕಡೆ ಬಂದಿದ್ದೀವಿ. ಇಲ್ಲೆಲ್ಲ ಯಾರೋ ಬಂದು ಇದೆಲ್ಲ ಮಾಡೋಗಿದ್ದಾರೆ. ನನ್ನ ಪ್ರಕಾರ ಇಲ್ಲಿನ ಲೋಕಲ್ ಜನಕ್ಕೆ ಮಾತ್ರ ಇದು ಗೊತ್ತಿರುತ್ತೆ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಹೈಟಿಂದ ನೀರು ಬೀಳ್ತಾ ಇದೆ. ಆಮೇಲೆ ಇಲ್ಲೆಲ್ಲ ಜಾಗ ಎಲ್ಲ ಚೆನ್ನಾಗಿದೆ. ನೀವು ಆರಾಮಾಗಿ ಫಾಲ್ಸಿನ ಹಿಂದೆಗಡೆ ಹೋಗಿ ನಿಂತ್ಕೋಬೋದು. ನೋಡಿ ನಿಲ್ಲಕ್ಕೆ ಜಾಗ ಇದೆ. ನೀರೆಷ್ಟು ಫೋರ್ಸ್ ಇದೆ ನೋಡಿ, ನಿಮಗೆ ಗೊತ್ತಾಗ್ತಿದೆ ನೋಡಿದ್ರೆ. ಒಂದ್ಸಲ ಬನ್ನಿ. ಆದರೆ ದಯವಿಟ್ಟು ಯಾರು ಇಲ್ಲೆಲ್ಲ ಗಲೀಜು ಮಾಡಬೇಡಿ. ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇದೆ ಫಾಲ್ಸು. ಇಲ್ಲಿಗೆ ಯಾರು ಜಾಸ್ತಿ ಜನ ಬಂದಿಲ್ಲ ಅಂತ ಅನಿಸುತ್ತೆ. ಆ ರೋಡಿಂದ ಒಂದು ಜಾಗ ಇದೆ. ಆ ಜಾಗದಿಂದ ಸ್ಟ್ರೈಟ್ ಬಂದರೆ ಈ ಜಾಗ ಸಿಗುತ್ತೆ. ನೋಡಿ ನೀರು ನೆಕ್ಸ್ಟ್ ಹರ್ಕೊಂಡು ಅಲ್ಲಿಗೆ ಹೋಗುತ್ತೆ. ಇಲ್ಲೆಲ್ಲ ಫುಲ್ ಸುತ್ತಲೂ ಕಾಡು. ನೀವು ಆರಾಮಾಗಿ ಬರ್ಬೋದು. ಆದರೆ ಸ್ವಲ್ಪ ಹುಷಾರಾಗಿ ಬನ್ನಿ. ಈ ಥರ ಎಲ್ಲ ಇಳಿಯೋಕೆ ಹೋಗ್ಬೇಡ್ರಿ. ಏನಕ್ಕಂದರೆ ಅಲ್ಲೆಲ್ಲ ಸಖತ್ ಜಾರತ್ತೆ. ಮತ್ತು ನೀವು ಜಾರ್ಕೊಂಡು ಹೋದರೆ ಎಲ್ಲ ಏಟಾಗತ್ತೆ ಬಾಡಿಗೆಲ್ಲ. ಇದು ಗೊತ್ತಿಲ್ಲದೆ ಇರೋ ಫಾಲ್ಸ್ ಅಂತ ಅನಿಸುತ್ತೆ. ಇದಕ್ಕೇನಾದರೂ ನೀವೇ ಒಂದು ಹೆಸರು ಕಮೆಂಟ್ ಮಾಡಿ. ಮತ್ತೆ ಕೆಳಗೆ ಇಳಿಬೇಕಾದ್ರೆ ಸಿಗ್ತೀನಿ, ಇಲ್ಲ ಹೊಸ ಜಾಗ ಹುಡುಕ್ದಾಗ ಸಿಗ್ತೀನಿ. ಮತ್ತೆ ಸಿಗೋಣ. ಇಂದ ಆ ಫಾಲ್ಸ್ ತೋರಿಸಿದ್ವಲ್ಲ, ಅಲ್ಲಿಂದ ಹತ್ಕೊಂಡು ಸ್ವಲ್ಪ ಮೇಲೆ ಬಂದಿದ್ದೀವಿ. ಇದನ್ನೆಲ್ಲ ದಾಟ್ಕೊಂಡು ನೋಡಿ ಅಲ್ಲಿಂದನೇ ಬಂದಿದ್ದು. ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ. ಇಲ್ಲಿ ಹಿಡ್ಕೊಳಕ್ಕೇನು ಗ್ರಿಪ್ ಇಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲ್ಲ. ಮತ್ತೆ ಅಲ್ಲಿ ಮೇಲೆ ಹೋಗ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹತ್ಕೊಂಡು ಕಷ್ಟಪಟ್ಕೊಂಡು ಹತ್ಕೊಂಡ್ವಿ. ಸಖತ್ ಜಾರ್ತಿತ್ತು ಅಲ್ಲಿಂದ ಹತ್ಕೊಂಡು ಇಲ್ಲಿ ಯಾವುದೋ ಬಂಡೆ ಕೆಳಗೆ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲಿ ಈ ಮರ ಹಿಡ್ಕೊಂಡು, ಈ ಮರ ಇರೋದಕ್ಕೆ ಇಲ್ಲಿ ಇಷ್ಟೆಲ್ಲ ನಿಂತ್ಕೊಳ್ಳೋ ಗ್ರಿಪ್ ಇದೆ. ಅಲ್ಲಿ ಮತ್ತೆ ಇಲ್ಲ ಅಂದರೆ ಫುಲ್ಲು ಪಾತಾಳ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ನಿಮಗೆ ಕಾಣಿಸ್ತಿದೆ ಫಾಲ್ಸು. ನಾನು ಮತ್ತು ನಮ್ಮ ಜಾಯ್ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅಲ್ಲಿ ಹತ್ತೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. 2 ಕೈಯಲ್ಲೇ ಹತ್ತೋದು ಕಷ್ಟ ಆಯಿತು. ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಹತ್ತಿದ್ದಿದ್ರೆ ಪಕ್ಕ ಬಿದ್ದೋಗ್ತಿದ್ವಿ. ಕೈ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಮಣ್ಣಾಗಿದೆ. ಇಲ್ಲಿ ಬಂಡೆ ಗಿಡ ಪಡ ಹಿಡ್ಕೊಂಡು ಹತ್ತಬೇಕು. ಅದೇ ದೊಡ್ಡ ಫಾಲ್ಸ್ ಅನಿಸುತ್ತೆ. ಇದಕ್ಕಿಂತ ಮುಂದೆ ನಾರ್ಮಲ್ ಆಗಿದೆ ಫಾಲ್ಸ್ ಎಲ್ಲ. ಮರ ಗಿರ ಎಲ್ಲ ಸಖತ್ ಟೊಳ್ಳಿದ್ದಾವೆ. ಹಿಡ್ಕೊಂಡು ಹತ್ತೋಕ್ಕೆ ಕಷ್ಟ. ನೋಡಿ ಬಟ್ಟೆ ಗಿಟ್ಟೆ ಎಲ್ಲ ಸಖತ್ ಗಲೀಜಾಗ್ಬಿಟ್ಟಿದೆ. ಇವನ್ ಕೈ ಮೇಲೆ ಯಾವುದೋ ಹುಳ ಬೇರೆ ಸತ್ತೋಗ್ಬಿಟ್ಟಿದೆ. ನೋಡಿ ಅಲ್ಲೆಲ್ಲ ಜಾಗ ತುಂಬ ಚೆನ್ನಾಗಿದೆ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಪೈಪ್ ಇದೆ, ಜನ ಎಲ್ಲ ಓಡಾಡ್ತಾರೆ ಅನಿಸುತ್ತೆ. ಮತ್ತೆ ಸಿಗೋಣ. ಕೊನೆಗೂ ಹಂಗೆ ಹಿಂಗೆ ಹತ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ಇಲ್ಲಿ ಮುಂದೆ ನಮಗೆ ದಾರಿ ಕಾಣಿಸ್ತಿಲ್ಲ, ನೋಡಬೇಕು. ಅಲ್ಲಿ ಮುಂದೆ ಏನಿದೆ ಅಂತಲೂ ಗೊತ್ತಿಲ್ಲ. ಹೋಗಿ ಅಲ್ಲೇನಾದರೂ ಇದ್ದರೆ ಮತ್ತೆ ನಿಮಗೆ ತೋರಿಸ್ತೀನಿ. ಇದೆ, ಇಲ್ಲಿ ಯಾವುದೋ ಪ್ರಾಣಿ ಬಂದು ಮಲ್ಗತ್ತೆ ಅನಿಸುತ್ತೆ. ಇಲ್ಲೂ ನೋಡ್ರಿ, ಇಲ್ಲಿ ಯಾವುದೋ ದೊಡ್ಡ ಗುಹೆ ಥರ ಇದೆ. ಇಲ್ಲಿ ನೋಡಿ, ಈ ಫಾಲ್ಸ್ ಹತ್ರ ಇರೋದಿದು. ಇಲ್ಲಿ ಯಾವ ಪ್ರಾಣಿ ಬಂದು ಮಲ್ಗುತ್ತೋ ಏನೋ ಗೊತ್ತಿಲ್ಲ. ನೋಡ್ತೀವಿ ಆ ಫಾಲ್ಸ್ ಹತ್ರ. ಮತ್ತೆ ಫಾಲ್ಸ್ ಹತ್ರ ಹೋದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಮುಂದೆ ಬಂದು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಮರ ಬಿದ್ದಿರೋ ಜಾಗ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗೋಕ್ಕಾದರೆ ಹೋಗ್ತೀವಿ.
ಮತ್ತೆ ಅಲ್ಲಿ ಹೋಗಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಯಾಕೆ ಪದೇ ಪದೇ ಈ ಥರ ದಾರಿ ತೋರಿಸ್ತಾ ಇದ್ದೀನಿ ಅಂದರೆ, ಇನ್ ಕೇಸ್ ನೀವು ಬಂದಾಗ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋ ನೋಡಿ ತಿಳ್ಕೊಳ್ಳಿ ಅಂತ. ನೋಡಿ ತೊಟ್ಟಿ ಎಲ್ಲ ಇದೆ ನೀರು ಫಿಲ್ಲಾಗೋಕ್ಕೆ, ಅದೇನು ಅಂತ ನೋಡೋಣ ಆಮೇಲೆ ಹೋಗಿ. ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ ಈಗ. ಅಯ್ಯೋ ದೇವ್ರೆ ಕಾಪಾಡಪ್ಪ, ಅಪ್ಪ ದೇವ್ರೆ ಕಾಪಾಡಪ್ಪ. ಆಂಜನೇಯ 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 ಆಂಜನೇಯ. ಲಾಸ್ಟು ನಾವು ಹತ್ತಿದ್ದು, ಈಗ ಇನ್ನೇನು ಇಳಿತಿದ್ದೀವಿ. ಕ್ಷಮಿಸಿ, ಇಳಿಯೋದು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಸಖತ್ ಜಾರತ್ತೆ. ಅದಕ್ಕೋಸ್ಕರ ಮತ್ತೆ ಕೆಳಗೆ ಇಳಿದೋದ್ಮೇಲೆ ಯಾವ ಜಾಗದಲ್ಲಿ ಇಳಿದ್ವಿ ಅಂತ ವೀಡಿಯೋ ಮಾಡ್ತೀನಿ. ಈ ಕಡೆ ಬಂದಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಮಂಡಿ ತನಕ ನೀರಿದೆ, ಇಲ್ಲಿ ಸ್ವಲ್ಪ ಹುಷಾರಾಗಿರಿ. ಮತ್ತೆ ಕೆಳಗೆ ಹೋದ್ಮೇಲೆ ನೋಡ್ರಿ, ನಮ್ಮ ಯೂಟ್ಯೂಬರು ಗಗನ್ ಅವರು ದಾಟ ತೋರಿಸ್ತೀವಿ. ಫ್ರೆಂಡ್ಸ್, ಇನ್ನೇನು ಬಂದಿದ್ದೀವಿ ಕೆಮ್ಮಣ್ಣಗುಂಡಿಗೆ. ಇಲ್ಲಿ ಫುಲ್ಲು ಬೈಕಲ್ಲಿ ಮೇಲೆ ಬಂದಿದ್ದೀವಿ. ಅಲ್ಲಿ ಬೈಕಲ್ಲಿ ಒಳಗಡೆ ಬರಬೇಕಂದ್ರೆ 50 ರೂಪಾಯಿ ಇಸ್ಕೊತಾರೆ ಗಾಡೀಲಿ ಬರೋಕ್ಕೆ. ಅಲ್ಲೆಲ್ಲ ನೋಡ್ಬೋದು, ನಿಮಗೆ ಸಿಂಹ ಕಾಣಿಸ್ತಿದೆ, ನವಿಲು ಕಾಣಿಸ್ತಿದೆ, ತುಂಬ ಜಿಂಕೆಗಳಿದ್ದಾವೆ. ಇಲ್ಲೆಲ್ಲ ನಿಮ್ಮ ಮೊಬೈಲ್ ನೆಟ್ವರ್ಕ್ ಎಲ್ಲ ಸಿಗುತ್ತೆ, ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಅನಿಸುತ್ತೆ. ಜಿರಾಫೆ ಇಲ್ಲೆಲ್ಲ ಬಂದಮೇಲೆ ನೋಡಿ ಫ್ರೆಂಡ್ಸ್, ಕೆಮ್ಮಣ್ಣಗುಂಡಿ ಹತ್ಕೊಂಡು ಬಂದಿದ್ದೀವಿ. ಇಲ್ಲಿ ಮೇಲೆ ಬಂದರೆ ಈ ಥರ ಇದೆ ಜಾಗ, ಎಲ್ಲ ಸಖತ್ ಮಂಜು, ಏನೂ ಕಾಣಿಸಲ್ಲ. ಅಲ್ಲಿ ಮೆಟ್ಲಿದೆ, ಅಲ್ಲಿ ಹತ್ಕೊಂಡು ಬರಬೇಕು. ಈ ಕಡೆ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಫುಲ್ಲು ಫಾಗು, ಫುಲ್ ಎಲ್ಲ ಕಡೆ ಮಂಜು. ಅಷ್ಟು ಜೋರಾಗೇನು ಗಾಳಿ ಎಲ್ಲ ಇಲ್ಲ, ಲೈಟಾಗಿ ಮಳೆ ಬರ್ತಿದೆ. ಮತ್ತು ಬೇರೆ ಕಡೆ ಎಲ್ಲಾದರೂ ಹೋದರೆ ತೋರಿಸ್ತೀನಿ ನಿಮಗೆ. ಕೆಮ್ಮಣ್ಣಗುಂಡಿ ಹತ್ತದ ಮೇಲೆ ಅಲ್ಲಿ ಹೋಗಿದ್ವಲ್ಲ, ಅಲ್ಲಿಂದ ಬಂದು ಇಲ್ಲಿಂದ ಈ ಕಡೆಯಿಂದ ಹತ್ಬೋದು. ಇಲ್ಲಿಂದನೇ ನಾವು ಹತ್ತಿರೋದು. ಇಲ್ಲಿ ಸುತ್ತ ಈ ಥರ ಇದೆ. ನಮಗೆ ಇದಕ್ಕಿಂತ ಸುಮ್ಮನೆ ಏನು ಫ್ರೆಂಡ್ಸ್, ಇಲ್ಲಿಂದನೇ ನಾವು ಹೋಗೋದು. ಇದು Z ಪಾಯಿಂಟಿಗೆ ಹೋಗೋ ದಾರಿ. ಇಲ್ಲಿಂದ ಹೋದರೆ ಪೀಕ್ ಪಾಯಿಂಟ್ ಸಿಗತ್ತಂತೆ. ಇಲ್ಲಿಂದ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕನ್ಸುತ್ತೆ. ಅಲ್ಲಿ ಫಾಲ್ಸ್ ಹತ್ತದ್ವಲ್ಲ, ಅಷ್ಟೆಲ್ಲ ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊತೀನಿ. ಇಲ್ಲಿಂದ ನಡ್ಕೊಂಡು 3 ಕಿಲೋಮೀಟರ್ ಹೋಗಬೇಕು. ಆಮೇಲೆ ಹೋಗ್ತಾ ಯಾವ್ದಾದ್ರು ಚೆನ್ನಾಗಿರೋ ಜಾಗ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ. ಮಾಡ್ತಾ ಹೋಗ್ತಾ ದಾರಿಲಿ ಈ ಥರ ಎಲ್ಲ ಸಿಗುತ್ತೆ. ಮಳೆ ಬರ್ತಿದೆ, ಆದರೆ ಹೋದ ವಿಡಿಯೋದಲ್ಲಿ ಬಂದಷ್ಟು, ನಗರ ಫೋರ್ಟಲ್ಲಿ ಬಂದಷ್ಟು ಮಳೆ ಬರ್ತಿಲ್ಲ. ಇದೇ ದಾರಿ ಚೆನ್ನಾಗಿದೆ ಹೋಗೋಕ್ಕೆ, ಆದರೆ ಫ್ರೆಂಡ್ಸ್ ಎಲ್ಲ ಬನ್ನಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಬಂದು 118 ರೂಪಾಯಿ ಕೊಡಬೇಕು ಪರ್ ಪರ್ಸನಿಗೆ. ಬೈಕಲ್ಲಿ ಒಳಗೆ ಬರಬೇಕಂದ್ರೆ ಒಬ್ರಿಗೆ 50 ರೂಪಾಯಿ. ಅಲ್ಲಿಂದ ಒಳಗೆ ಬರ್ತಾ ದಾರೀಲಿ ಈ ಫಾಲ್ಸ್ ಸಿಗುತ್ತೆ. ಇದ್ರದ್ದು ಹೆಸರೇನಂತ ಗೊತ್ತಿಲ್ಲ, ಪಾಪ ಅವ್ರು ಹೇಳಿದ್ರು, ಆದರೆ ನಂಗೆ ಮೆಮೊರಿ ಪವರ್ ಕಮ್ಮಿ ಇರೋದ್ರಿಂದ ನನಗೆ ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ. ಇದೇ ಫಾಲ್ಸು ಇಲ್ಲಿ ಬಂದಿದ್ದು. ಆದರೆ ನೀವು ಇಲ್ಲಿ ದುಡ್ಡು ಕೊಟ್ಟು ಬರೋದಕ್ಕಿಂತ ನಾವು ಹೋಗಿ ಜಾಗದಲ್ಲಿ ಫ್ರೀಯಾಗಿ ಹೋಗ್ಬಿಟ್ಟು ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿಂದನೇ ನೀರು ಬೀಳ್ತಿದೆ ಅಲ್ಲಿ ಕೆಳಗಡೆ ನೋಡ್ಬೋದು. ಇಲ್ಲಿ ಫುಲ್ ಡೀಪ್ ಮೇಲಿಂದ ಇಲ್ಲಿಂದ ಬೀಳ್ತಾ ಇದೆ, ನೋಡ್ಬೋದು ನೀವು. ಕೆಮ್ಮಣ್ಣಗುಂಡಿ ಹತ್ತುತ್ತಾ ಇದ್ದೀವಿ. ಇಲ್ಲೆಲ್ಲ ಸಕ್ಕದ ಗಾಳಿ ಇದೆ. ಇನ್ನು ಮುಂದೆ ಅಲ್ಲಿ ಹತ್ತಬೇಕು. ಗಾಳಿಗೆ ನಾವೇ ಅಲ್ಲಾಡ್ತಿದ್ದೀವಿ. ಮಳೆ ಅಲ್ಲಿ ಕೆಳಗಡೆಯಿಂದ ನೀರು ಹೊಡಿತಿದೆ, ಮೇಲ್ಗಡೆಯಿಂದ ನೀರು ಬರ್ತಿಲ್ಲ. ಅಲ್ಲೆಲ್ಲ ಬರೋಕ್ಕೆಲ್ಲ ದಾರಿ ಚೆನ್ನಾಗಿದೆ. ನಾವು ಈ ಕಡೆ ಸ್ವಲ್ಪ ಅಡ್ಡ ರೂಟಿಂದ ಬಂದ್ವಿ, ಎಲ್ಲರೂ ಆ ಕಡೆಯಿಂದ ಓಡಾಡ್ತಿದ್ದಾರೆ. ನೋಡಿ, ಏನು ಕಾಣಿಸ್ತಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಫಾಗ್ ಇರೋದು, ಆದರೆ ಫೋನಲ್ಲಿ ಏನೂ ಕಾಣಿಸ್ತಿಲ್ಲ. ಅಲ್ಲಿ ನೋಡಿ, ಅಲ್ಲೆಲ್ಲ ಹೋಗ್ಬೋದು, ಆದರೆ ನಮಗೆ ಹೋಗೋ ಅಷ್ಟು ಧೈರ್ಯ ಇಲ್ಲ. ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ, ಮತ್ತು ಅಲ್ಲಿ ಮೇಲೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಈ ಟ್ರೆಕ್ಕಿಂಗಿಗೆ ಪೀಕ್ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಜಾಗ ಸಿಗುತ್ತೆ. ನೀವು ಸ್ವಲ್ಪ ಹುಡ್ಕೊಂಡು ಬಂದರೆ ಒಳ್ಳೊಳ್ಳೆ ಜಾಗ ನೋಡ್ಬೋದು ನೀವು. ನೋಡಿ, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪೀಕ್ ಪಾಯಿಂಟಿಂದ ಸ್ವಲ್ಪ ಕೆಳಗೆ ಇಳಿದು ಬಂದಿದ್ದೀವಿ. ಇಲ್ಲಿ ನೋಡಿ, ವ್ಯೂ ಎಷ್ಟು ಸಕ್ಕತ್ತಾಗಿದೆ, ಮೋಡ ಎಲ್ಲ ಹೆಂಗೆ ಕಾಣಿಸ್ತಿದೆ. ಇಲ್ಲಿ ಆಕಾಶ ಭೂಮಿ ಎರಡೂ ಟಚ್ ಆಗಿಬಿಟ್ಟಿದೆ. ನಂದ್ರಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ಅನಿಸುತ್ತೆ, ಮಾತ್ರ ವ್ಯೂ ಸಕ್ಕತ್ತಾಗಿದೆ. ನೀವು ಆಮೇಲೆ ಈ ಕಡೆ ಇನ್ನೊಂದು ಬೆಟ್ಟ ಇದೆ, ಮತ್ತೆ ಬೇರೆ ಕಡೆ ಹೋದ್ರೆ ತೋರಿಸ್ತೀನಿ.
ಪಾತಾಳಕ್ಕೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ಸೀನ್. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಭೂಮಿ ಮೋಡ ಎರಡು ಟಚ್ ಆಗಿಬಿಟ್ಟಿದೆ. ಇಲ್ಲಿ ನಾನು ನಮ್ಮ ಫ್ರೆಂಡ್ ಇಬ್ಬರೇ ಕೂತಿದ್ದೀವಿ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಟೀ ಇಲ್ಲ ಕಾಫಿ ತೊಗೊಂಡು ಬರ್ತೀವಿ. ತೊಗೊಂಡು ಬಂದು ಇಲ್ಲಿ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ನಮಗೆ ಅನಿಸುತ್ತೆ. ಮತ್ತೆ ಸಿಗೋಣ ಹೋಗ್ಬೇಕಾದ್ರೆ. ಇವಾಗ ಈ ಪೀಕ್ ಪಾಯಿಂಟಿಗೆ ಬಂದು ಒಂದು ಕಡೆ ಕೂತಿದ್ದೀವಿ. ಕವರ್ ಅರಿಬೇಡಪ್ಪ ಒಂದೇ ಇರೋದು. ಇಲ್ಲಿ ಕೂತಿದ್ದೀವಿ ನೋಡಿ. ಸಕ್ಕತ್ತಾಗಿ ಕಾಣಿಸ್ತಿದೆ. ಫುಲ್ಲು ಗಾಳಿ ಇದೆ. ನಾನು ಮಾತಾಡೋದು ಕೇಳಿಸುತ್ತೋ ಗೊತ್ತಿಲ್ಲ ನೋಡಿ. ನಿಮಗೆ ಇವಾಗ ಆಕಾಶ ತೋರಿಸ್ತೀನಿ. ಮಲ್ಕೊಂಡು ಆಕಾಶ ಹೆಂಗಿರುತ್ತೆ ಆಕಾಶ ನೋಡಿ. ಇಲ್ಲಿ ಫುಲ್ಲು ಬ್ಲೂ ಆಕಾಶ ಎಲ್ಲ ಕಾಣುತ್ತೆ ನೋಡಿ. ಸೂರ್ಯ ನಿಲ್ತಾನೆ ಇಲ್ಲ. ವಾಪಸ್ ಬರಬೇಕಾದ್ರೆ ಒಂದು ದಾರಿ ಸಿಕ್ತು. ಆ ದಾರಿ ಹುಡ್ಕೊಂಡು ಬೆಟ್ಟ ಹತ್ಕೊಂಡು ಬಂದಿದ್ದೀವಿ. ಅಲ್ಲಿ ಆ ಜಾಗದಲ್ಲಿ ನಾವು ಹತ್ತಿದ್ದು ಅವಾಗಲೇ ತೋರಿಸಿದ್ನಲ್ಲ, ಅದು ಆ ಬೆಟ್ಟ. ಅದಕ್ಕಿಂತ ಹೈಟ್ ಇದೆ ಇದು. ಸುತ್ತಲೂ ನಾವು ನೋಡಿದ್ರೆ ಬರೀ ಮಂಜು ಕಾಣಿಸ್ತಿದೆ. ಜಾಸ್ತಿ ದೂರ ಏನು ಕಾಣಿಸ್ತಾನೆ ಇಲ್ಲ. ಫುಲ್ಲು ಸಖತ್ ಮಂಜು ಸುತ್ತಮುತ್ತ ಎಲ್ಲ. ಇನ್ನೂ ಅಲ್ಲಿ ತನಕ ಮೇಲಾಗ್ಬೋದು. ಇನ್ ಕೇಸ್ ಅಲ್ಲಿ ಏನಾದರೂ ಹೋದರೆ ನಿಮಗೆಲ್ಲ ಅಲ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿಂದ ಇನ್ನೂ ಮುಂದೆ ಬಂದಿದ್ದೀವಿ. ಅಲ್ಲಂತೂ ಏನಾದರೂ ಕಾಣಿಸ್ತಿತ್ತು. ಇಲ್ಲಂತೂ ಸುತ್ತ ಬರೀ ಮಂಜು ನೋಡಿ. ನಿಮಗೆ ಕಾಣಿಸ್ತಿದೆ ಬರೀ ವೈಟ್ ಫುಲ್ಲು ಮಂಜು. ಇಲ್ಲಿ ಮಾತ್ರ ಕೆಳಗಿಂದ ಇಲ್ಲೇನು ಕಾಣಿಸ್ತಿಲ್ಲ, ಬರೀ ಮಂಜು. ಅಬ್ಬಾ ಸಕ್ಕತ್ತಾಗಿದೆ ಮಾತ್ರ. ಹೋಗ್ಬೇಕಾದ್ರೆ ಬೇಕಿದ್ರೆ ನಿಮಗೆ ದಾರಿ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಆದರೆ ಸಖತ್ ದೂರ ಇದೆ ಸ್ವಲ್ಪ. ಹೆಚ್ಚು ಕಮ್ಮಿ 1-1.5 ಕಿಲೋಮೀಟ್ರ್ ನಡಿಬೇಕು ನೋಡಲ್ಲಿ. ಅಲ್ಲಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲೆಲ್ಲ. ಇನ್ನು ಮುಂದೆ ಹೋಗ್ತೀವಿ ಬನ್ನಿ. ಹಂಗೆ ಜೊತೆಲೇ ನಡ್ಕೊಂಡು ಹೋಗೋಣ. ನೋಡ್ಬೋದು ಇಲ್ಲಿಂದ ಜಾಗ ಇದೆ ಹಿಂಗೆ ಹೋಗೋಕ್ಕೆ. ಪರವಾಗಿಲ್ಲ. ಆದರೆ ಸ್ವಲ್ಪ ಕಷ್ಟನೇ ಹತ್ತಕ್ಕೆ ನೋಡಿ. ಇಲ್ಲಿ ನೀರೆಲ್ಲ ಬರ್ತಿದೆ ಸಣ್ಣದಾಗಿ. ಈ ಥರ ಎಲ್ಲ ಸಣ್ಣದಾಗಿ ನೀರು ಬರ್ತಿದೆ ಅಂದರೆ ಅಲ್ಲೆಲ್ಲ ತುಂಬ ನೀರು ಬೀಳುತ್ತೆ ಅಂತ ಅರ್ಥ. ಇನ್ನು ಫಾಲ್ಸ್ಗಳಲ್ಲೆಲ್ಲ ಎಷ್ಟು ಆ ಬೆಟ್ಟಗಳಿಂದ ಎಲ್ಲ ಎಷ್ಟು ನೀರು ಬರ್ಬೋದು ಲೆಕ್ಕ ಹಾಕಿ. ಇಲ್ಲಿಗೆಲ್ಲ ಯಾರು ಜಾಸ್ತಿ ಜನ ಬರಲ್ಲ ಅನಿಸುತ್ತೆ. ನಾವು ಇಲ್ಲಿ ಬಂದಿದ್ದೀವಲ್ಲ, ಒಬ್ಬರು ಕಾಣಿಸ್ತಿಲ್ಲ. ಇಲ್ಲಿ ಯಾರು ಒಬ್ಬರು ಇಲ್ಲ. ನೀವು ಆರಾಮಾಗಿ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಬೋದು. ಯಾರೋ ಒಬ್ಬರು ನಮ್ಮ ಹಿಂದೆ ನಮ್ಮನ್ನು ನೋಡಿ ಬರೋಕ್ಕೆ ಟ್ರೈ ಮಾಡಿದ್ರು. ಆದರೆ ಅವ್ರು ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ರು. ನಾವು ಮುಂದೆ ಬಂದ್ವಿ. ಈಗ ಇಲ್ಲಿಂದನೇ ಹೋಗೋದು. ಇಲ್ಲಿಂದ ಮತ್ತೆ ಅಲ್ಲಿ ಹೋದ್ಮೇಲೆ ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಪೂರ್ತಿ ಮೇಲೆ ಬಂದಿದ್ದೀವಿ. ಇಲ್ಲಿಗೆ ದಾರಿ ಅರ್ಧಂಬರ್ಧ ಇನ್ನೂ ಮುಂದೆ ಇದೆ. ಆದರೆ ಈ ದಾರಿ ನೀಟಾಗಿಲ್ಲ. ಸ್ವಲ್ಪ ಜಾಸ್ತಿ ಜನ ಯಾರೂ ಯೂಸ್ ಮಾಡಿಲ್ಲ. ಜನ ಎಲ್ಲ ಇಲ್ಲಿಗೆ ಸ್ಟಾಪ್ ಆಗಿ ವಾಪಸ್ ಹೋಗ್ತಾರೆ ಅನಿಸುತ್ತೆ. ನಾವು ಇನ್ನೂ ಮುಂದೆ ಹೋಗ್ತೀವಿ. ಮುಂದೆ ಹೋಗಿ ನಿಮಗೆ ತೋರಿಸ್ತೀನಿ. ಎಷ್ಟು ಗಾಳಿ ಇದೆ ಅಂದರೆ ಸ್ವಲ್ಪ ನಿಲ್ಲಕ್ಕೆ ಕಷ್ಟನೇ. ಸಖತ್ ಗಾಳಿ ಇದೆ. ಮುಂದೆ ಹೋಗಿ ಫ್ರೆಂಡ್ಸ್, ನಾವು ಹೋಗಿದ್ದು ಬೇರೆ ದಾರಿ, ಈಗ ವಾಪಸ್ ಹೋಗ್ತಾ ಇರೋದು ಬೇರೆ ದಾರಿ. ಇದು ಯಾವ ದಾರಿ ಅಂತ ಗೊತ್ತಿಲ್ಲ. ಅಲ್ಲೇ ಬರ್ತಾ ಸಿಕ್ತು. ಇಲ್ಲಿ ಒಬ್ಬರು ಸಿಕ್ಕಿದ್ದಾರೆ. ಅವರೇ ಈ ಕಡೆಯಿಂದ ಹೋಗ್ಬೋದು ಕೆಳಗಡೆ ಅಂತ ಹೇಳಿದ್ರು. ನಿಮಗೆ ಹೆಂಗೆ ಬರೋದು ಅಂತ ತೋರಿಸ್ತೀನಿ ಕೆಳಗಡೆ ಹೋಗ್ಬಿಟ್ಟು. ಮತ್ತೆ ಸಿಗೋಣ. ಕೊನೆಗೆ ಇಲ್ಲಿಂದ ಇಳಿದಿದ್ದೀವಿ. ಇದು ಯಾವ ರೂಟ್ ಅಂತಲೇ ಗೊತ್ತಿಲ್ಲ. ಆ ಅಣ್ಣವ್ರು ಕರ್ಕೊಂಬಂದಿದ್ದು ಈ ಕಡೆಯಿಂದ ಇಳಿಬೋದು ಅಂತ. ಹಿಂಗಿಂದ ಇಲ್ಲೇ ಮುಂದೆ ಹೋದರೆ ನಿಮಗೆ ರೂಟ್ ಸಿಗುತ್ತೆ. ಇಲ್ಲಿಂದ ಸ್ವಲ್ಪ ಹತ್ತೋದು ಕಷ್ಟ, ಸಖತ್ ಜಾರತ್ತೆ. ನಿಮಗೆ ರೂಟ್ ಗೊತ್ತಾಗಲ್ಲ. ನಮಗೆ ಅವ್ರು ಹೇಳಿದ್ದಕ್ಕೇ ರೂಟ್ ಗೊತ್ತಾಗಿದ್ದು. ನಮಗೆ ಬೇರೆ ರೂಟೇ ಗೊತ್ತಿಲ್ಲ. ಮತ್ತು ಅಲ್ಲಿ ಮುಂದೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀವಿ. ಸಲ ಕೆಮ್ಮಣ್ಗುಂಡಿಗೆ ಬಂದಿದ್ವಿ. ಹೋದ್ಸಲ ಇಳಿಬೇಕಾದ್ರೆ ತೋರಿಸಿದ್ನಲ್ಲ, ಇದು ಹತ್ತೋ ದಾರಿ. ಇಲ್ಲಿ ಪ್ರಾಹಿಬಿಟೆಡ್ ಅಂತ ಒಂದು ಬೋರ್ಡ್ ಸಿಗುತ್ತೆ. ಆ ಬೋರ್ಡ್ ದಾಟ್ಕೊಂಡು ಇಲ್ಲಿ ಬಂದರೆ ಇಲ್ಲಿಂದ ಹತ್ಬೋದು. ಸ್ವಲ್ಪ ಮುಂದೆ ಬಂದರೆ ಈ ಥರ ಜಾಗ ಇದೆ. ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗ್ಬೋದು. ಕೆಮ್ಮಣ್ಗುಂಡಿಗೆ ಬಂದಿದ್ವಿ. ಅಲ್ಲಿ ಬರ್ತಾ ಇದು ಒಂದು ಚಿಕ್ಕ ನದಿ ಥರ ಸಿಗುತ್ತಲ್ಲ, ಅಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಬಂದಿದ್ದೀವಿ. ನಮ್ಮ ಸುತ್ತಲಿದ್ದಾನೆ. ಇಲ್ಲೊಂದು ಹಾವು ಇದೆ ಚಿಕ್ಕದು, ನೋಡ್ಕೊಳ್ಳಿ. ಇದು ಹೋಗ್ಲಿ ಬ್ಯೂಟಿಫುಲ್.